ಅಲ್ಲ ಕಣಪ್ಪ, ಅಣ್ಣ ತಮ್ಮದಿರಿಬ್ಬರು ಯಾವುದೋ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಕೊಂಡು ದೂರ ಇದ್ದೀರಾ. ನನ್ನ ಹೆತ್ತಿ ಕರಳು ಎಷ್ಟು ಸಂಕಟ ಪಡ್ತಿದೆ ಗೊತ್ತಿದ್ದೀನಪ್ಪ. ಈಗಾರು ಚೆನ್ನಾಗಾಗ್ರಪ್ಪ. ಅವ್ನು ಮಾಡಿರೋ ತಪ್ಪಿಗೆ ನಾನೇ ಯಾಕಮ್ಮ ಹೋಗಿ ಒಂದಾಗಬೇಕು? ತಪ್ಪು ಅವ್ನು ಇಟ್ಕೊಂಡು ನನಗೆ ಹೇಳ್ತಾ ಇದ್ದೀರ ನೀನು? ನಾನು ಯಾಕೆ ಮಾತಾಡ್ಸ್ಬೇಕು? ಅವನೇ ಒಂದು ಮಾತಾಡ್ಸಕ್ಕಿಲ್ಲ ಫಸ್ಟು. ಧನು, ಏನಮ್ಮ? ಅಲ್ಲ ಕಣಪ್ಪ, ತುಂಬ ವರ್ಷದಿಂದ ಇಬ್ಬರು ಹಿಂಗೆ ಜಗಳ ಮಾಡ್ಕೊಂಡು ಆಟ ಸಾಧಿಸ್ಕೊ ಕೂತಿದ್ದೀರ. ನೀನಾರು ಹೋಗಿ ಮಾತಾಡ್ಸ್ಬೇಕಲ್ವೇನಪ್ಪ ಅವನ್ನ? ಅಮ್ಮ, ತಮ್ಮ ಅನ್ನೋ ಪ್ರೀತಿ ಇದ್ದರೆ ಅವನೇ ಬಂದು ಮಾತಾಡಿಸ್ತಾನೆ, ಬಿಡಮ್ಮ. ದೇವ್ರೇ, ಇವರಿಬ್ಬರು ನನ್ನ ಮಾತು ಕೇಳ್ತಾ ಇಲ್ಲ ಕಣಪ್ಪ. ಈ ಅಣ್ಣ ತಮ್ಮ ಇಬ್ಬರು ಒಂದಾಗೋಂಗೆ ನೀನೇ ಮಾಡಪ್ಪ. ಧನು, ಏನೋ ಒಂದು ಮಾತು ಅವತ್ತು ತಪ್ಪಾಗಿ ನೀನು ಬೈದ್ಬಿಟ್ಟೆ ಕಣೋ, ದಯವಿಟ್ಟು ಕ್ಷಮಿಸ್ಬಿಡೋದನ್ನು ನನ್ನ. ಇಲ್ಲ ಅಣ್ಣ, ನಾನು ಸಾರಿ ಕೇಳಬೇಕು. ಅವತ್ತು ನೀವೇನೋ ಕೋಪದಲ್ಲಿ ಮಾತಾಡಿದ್ರಿ, ಅದೇ ರೀತಿ ನಾನು ಕೂಡ ಹಂಗೆ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅಣ್ಣ.